ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಶ್ರೀ ಮಾತ್ರೇ ನಮಃ. ಶೋಭಾ ದೇಸಾಯಿ ಚಾನಲ್ಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ. ಇಲ್ಲಿವರೆಗೆ ನಾವು ಲಲಿತಾ ಸಹಸ್ರನಾಮದ 86 ನಾಮಗಳ ಅರ್ಥವನ್ನು ನೋಡಿದ್ವಿ. ಈ ವಿಡಿಯೋದಲ್ಲಿ 87ನೆಯ ನಾಮದಿಂದ ಅರ್ಥಗಳನ್ನು ನೋಡ್ತಾ ಹೋಗೋಣ. ತಾವೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅನ್ಕೋತೀನಿ. 87ನೆಯ ನಾಮ ಶಕ್ತಿ ಕೂಟೈಕತಾಪನ್ನ ಕಟ್ಟೆಧೋ ಭಾಗಧಾರಿಣಿ. ಶಕ್ತಿ ಕೂಟೈಕತಾಪನ್ನ ಕಟ್ಟೆಧೋ ಭಾಗಧಾರಿಣಿ. ಕಟಿ ಪ್ರದೇಶದ ಅಧೋಭಾಗವನ್ನು ಶಕ್ತಿಕೂಟವಾಗಿ ಹೊಂದಿರುವವಳು. ಸೃಷ್ಟಿಯ ಶಕ್ತಿಯಾದ ಈ ಕೂಟದಲ್ಲಿ 4 ಅಕ್ಷರಗಳಿವೆ, ಅಂದರೆ 4 ಬೀಜಾಕ್ಷರಗಳಿವೆ. ನಾನು ಸರಳವಾದ ಅರ್ಥವನ್ನು ಹೇಳ್ತೀನಿ. ಗಹನವಾದ ಅರ್ಥವನ್ನು ಅಪೇಕ್ಷಿಸುವವರಿಗೆ ಅವರಿಗೂ ನಿರಾಶೆ ಆಗೋದಿಲ್ಲ. ಗಹನವಾದ ಅರ್ಥ ನಾನು ತಿಳಿದ ಮಟ್ಟಿಗೆ ಹೇಳ್ತಾ ಹೋಗ್ತೇನೆ. ಬೀಜಾಕ್ಷರಗಳು ಅಂದರೆ, ಬೀಜ ಅಂದರೆ ಅದರಲ್ಲಿ ಸಂಪೂರ್ಣ ಮರವೇ ಅಡಗಿರುತ್ತೆ. ಹಾಗೆಯೇ ಬೀಜಾಕ್ಷರ ಅಂತಂದರೆ ಅದರಲ್ಲಿ ಲಲಿತಾ ಪರಮೇಶ್ವರಿ ಅಮ್ಮನವರ ಸಂಪೂರ್ಣ ಸ್ವರೂಪವೇ ಅಡಗಿರುತ್ತೆ. ಅದನ್ನು ಸಂಕ್ಷಿಪ್ತವಾಗಿ ನಾವು ಬೀಜಾಕ್ಷರಗಳ ಮೂಲಕ ಮನನ ಮಾಡ್ತೇವೆ, ಜಪ ಮಾಡ್ತೇವೆ. 87ನೇ ನಾಮ ಶಕ್ತಿ ಕೂಟೈಕತಾಪನ್ನ ಕಟ್ಯಧೋ ಭಾಗಧಾರಿಣಿ. 88ನೆಯ ನಾಮ ಮೂಲ ಮಂತ್ರಾತ್ಮಿಕ. ಮೂಲ ಮಂತ್ರದ ಸ್ವರೂಪಳೇ ಅವಳು. ಮೂಲ ಮಂತ್ರಾತ್ಮಿಕ. ಮನನಾಂತ್ರಾಯತೆ ಇತಿ ಮಂತ್ರ. ಏನನ್ನು ಮನನ ಮಾಡ್ತಾ ಹೋಗ್ತೀವಿ ಅದೇ ಮಂತ್ರ. ಮನಸ್ಸು ಸುಮ್ಮನೆ ಕೂಡೋದಲ್ಲ. ಎಲ್ಲ ವೇಗದಲ್ಲಿ ಅತ್ಯಂತ ವೇಗ ಆದದ್ದು ಅಂದರೆ ಮನಸ್ಸು ಅಂತ ಹೇಳ್ತಾರೆ. ಅದಕ್ಕೆ ಏನಾದರೂ ಒಂದು ಬೇಕು ಮನನ ಮಾಡೋಕ್ಕೆ. ಏನಾದರೂ ನೆನೆಸ್ಕೋತಾ ಇರಬೇಕು. ಅದು ಸುಮ್ಮನೆ ಕೂರೋದಲ್ಲ ಅದು. ಹಾಗಾದರೆ ಏನಾದರೂ ಒಳ್ಳೆಯದನ್ನೇ ಅದಕ್ಕೆ ಕೊಟ್ಟರೆ ಒಳ್ಳೆಯದು. ಭಗವದ್ಗೀತೆಯಲ್ಲಿ ಕೃಷ್ಣನೂ ಹೇಳಿದಾನೆ ನೋಡಿ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ವಹಾಮ್ಯಹಂ ಅಂತ. ಚತುರ್ವಿಧ ಪುರುಷಾರ್ಥಗಳ ಮೂಲ ಕಾರಣವಾದ ಪಂಚದಶಾಕ್ಷರಿ ಮಂತ್ರಕ್ಕೆ ಮೂಲ ಮಂತ್ರ ಅಂತ ಹೆಸರು. ಯಾವುದರ ಅನುಸಂಧಾನದಿಂದ ಸಂಸಾರ ತಾಪತ್ರಯಗಳೆಲ್ಲ ಕ್ಷಯವಾಗಿ ನಮ್ಮನ್ನು ಕಾಪಾಡುತ್ತೋ, ಆತ್ಮ ಸಾಕ್ಷಾತ್ಕಾರ ಮಾಡಿಸುತ್ತೋ ಅದೇ ಮೂಲ ಮಂತ್ರ. ಮೂಲ ಮಂತ್ರಾತ್ಮಿಕ ಅವಳು ದೇವಿ ಅಮ್ಮನವರು ಮೂಲ ಮಂತ್ರಾತ್ಮಿಕ. 89ನೆಯ ನಾಮ ಮೂಲಕೂಟತ್ರಯ ಕಲೇವರ. ತ್ರಯ ಅಂದರೆ 3, ಮೂಲಕೂಟತ್ರಯ ಕಲೇವರ. ಮೂಲ ಮಂತ್ರದ 3 ಕೂಟಗಳನ್ನು ಶರೀರವಾಗಿ ಹೊಂದಿರುವಂಥವಳು. 3 ಕೂಟಗಳು ಅಂತಂದರೆ ದೇವಿಯ ಸ್ಥೂಲ ರೂಪವಾದರೂ ಆಗಬಹುದು, ಸೂಕ್ಷ್ಮ ರೂಪವಾದರೂ ಆಗಬಹುದು. ಹಿಂದೆ ಶಂಕರಾಚಾರ್ಯರು ಪರಕಾಯ ಪ್ರವೇಶ ಮಾಡಿದ್ದು, ತಮ್ಮ ದೇಹವನ್ನು ಒಂದು ಕಡೆ ಇಟ್ಟು ಬೇರೆ ದೇಹದಲ್ಲಿ ಪ್ರವೇಶ ಮಾಡಿ, ಅದು ನಮಗೆ ಗೊತ್ತು. ಆಮೇಲೆ ಗುರುಚರಿತ್ರೆಯಲ್ಲಿ ನರಸಿಂಹ ಸರಸ್ವತಿಗಳು ಒಂದೇ ಸಮಯದಲ್ಲಿ ಎಷ್ಟೊಂದು ಜನರ ಮನೆಗಳಲ್ಲಿ ಇರ್ತಾರೆ. ನಮ್ಮ ಮನೆಗೆ ಬಂದಿದ್ದರು ಗುರುಗಳು, ನಮ್ಮ ಮನೆಗೆ ಬಂದಿದ್ದರು. ಅದು ಒಂದೇ ಸಮಯದಲ್ಲಿ ನಾನಾ ಕಡೆ ಇದ್ರವರು. ಇತ್ತೀಚೆಗೆ ಅಂತಂದರೆ ಸ್ವಾಮಿ ರಾಮ ಅವರ ಮೇಲೆ ಪ್ರಯೋಗ ಮಾಡಿದರು ಇದನ್ನು. ಅವರು ಕೂಡ ಒಂದೇ ಸಮಯದಲ್ಲಿ ಬೇರೆ ಬೇರೆ ಕಡೆ ಇದ್ದದ್ದು ಸಾಕ್ಷಿ ಸಿಕ್ತು ವಿಜ್ಞಾನಿಗಳಿಗೆ. ನಮಗೆ ಕಾಣುವಂತಹ ಬಾಹ್ಯ ರೂಪ ಒಂದೇ ಅಲ್ಲ. ಸ್ಥೂಲ ಶರೀರ ಅಲ್ಲದೇ ಸೂಕ್ಷ್ಮ ಶರೀರ ಇದೆ. ದೇಹ ಇಲ್ಲೇ ಇರುತ್ತೆ. ಇನ್ನೊಂದು ದೇಹದ ರೂಪದಿಂದ ಮನುಷ್ಯ ಎಲ್ಲೆಲ್ಲೋ ಹೋಗಿ ಬರಬಹುದು. 90ನೆಯ ನಾಮ ಕುಲಾಮೃತೈಕ ರಸಿಕ. ಅಮೃತವನ್ನು ಸುರಿಸುವಂಥವಳು, ಕುಲಾಮೃತದ ರಸಿಕಳಾಗಿರುವವಳು. ಬ್ರಹ್ಮಾಂಡದಲ್ಲಿ ದೇವಿಯ ರೂಪ ನಾವು ನೋಡ್ತೀವಿ, ಹೇಳ್ತೀವಿ. ಪಿಂಡಾಂಡವಾದಂತಹ ಈ ಶರೀರದಲ್ಲಿ ಕೂಡ ದೇವಿಯ ಆವಾಸ ಸ್ಥಾನ ಇರುತ್ತೆ. ಮೂಲಾಧಾರೈಕ ನಿಲಯ ಅಂತ ನಮಗೆ ಗೊತ್ತಿದೆ. ಈ ಶಕ್ತಿ ಜಾಗೃತ ಆದರೆ ಷಟ್ಚಕ್ರಗಳನ್ನು, ಬ್ರಹ್ಮ ವಿಷ್ಣು ರುದ್ರ ಮೊದಲಾದ ಗ್ರಂಥಿಗಳನ್ನು ಭೇದಿಸಿಕೊಂಡು ಸಹಸ್ರಾರಕ್ಕೆ ಹೋಗಿ ಅಲ್ಲಿ ಚಂದ್ರಮಂಡಲದಿಂದ ಅಮೃತವನ್ನು ಸುರಿಸ್ತಾಳೆ. ಅದೇ ಕುಂಡಲಿನಿ ಜಾಗೃತಿ. ಕುಲಾಮೃತೈಕ ರಸಿಕ, ಅಮೃತ ವರ್ಷಿಣಿಯವಳು. 91ನೆಯ ನಾಮ ಕುಲ ಸಂಕೇತ ಪಾಲಿನಿ. ಕುಲ ಸಂಕೇತಗಳನ್ನು, ಆಚಾರ ವಿಚಾರಗಳನ್ನು ಪಾಲಿಸುವಂತಹವಳು. ಕುಲ ಅಂತಂದರೆ ಶಾಸ್ತ್ರ,
ಕುಲ ಪುಸ್ತಕಗಳನ್ನು ಆಚಾರ ವಿಚಾರಗಳನ್ನು ಕಾಪಾಡಬೇಕು ಅಂತ ಪರಶುರಾಮ ಕಲ್ಪಸೂತ್ರದಲ್ಲಿ ಹೇಳಿದೆ. ಕುಲ ಅಂದರೆ ಜಾತಿ ಅಲ್ಲ, ಆಚಾರ ವಿಚಾರ ಶಾಸ್ತ್ರಗಳು. ದೇವಿ ಶಾಸ್ತ್ರಾಚಾರಗಳನ್ನು ಏನು ಮಾಡ್ತಾಳೆ, ಸಾಂಪ್ರದಾಯಿಕರಾದವರಿಗೆ ಸಜ್ಜನರಿಗೆ ಪ್ರಕಾಶಿಸ್ತಾಳೆ, ರಹಸ್ಯಗಳನ್ನು ಕಾಪಾಡ್ತಾಳೆ. 3 ರಹಸ್ಯಗಳು. ರಹಸ್ಯದಲ್ಲಿ ಚಕ್ರ ಸಂಕೇತ, ಮಂತ್ರ ಸಂಕೇತ ಮತ್ತು ಪೂಜಾ ಸಂಕೇತ. ಪೂಜಾ ಸಂಕೇತ ಅಂದರೆ ಪ್ರತಿಮೆಗಳು ಅಂತ ಹೇಳ್ಬೋದು. ಚಕ್ರ ಸಂಕೇತ, ಮಂತ್ರ ಸಂಕೇತ, ಪೂಜಾ ಸಂಕೇತ. ಈ ಸಂಕೇತಗಳನ್ನು ದೇವಿ ಕಾಪಾಡ್ತಾಳೆ. ಕುಲ ಸಂಕೇತ ಪಾಲಿನಿ. 92ನೇ ನಾಮ ಕುಲಾಂಗನ. ಗೌರವಾನ್ವಿತ ಅವಳು, ಕುಲಾಂಗನೆ ಅವಳು, ಜೋಕೆಯಿಂದ ಜೋಪಾನ ಮಾಡಲ್ಪಟ್ಟಂಥವಳು, ಪಾತಿವ್ರತ್ಯಾದಿ ಗುಣರಾಶಿಗಳಿಂದ ಕೂಡಿದಂತಹ ವಂಶ. ಅಂತಹ ವಂಶಕ್ಕೆ ಸೇರಿದವಳು ಕುಲಾಂಗನೆ. ದೇವಿಯ ಶ್ರೀವಿದ್ಯೆ, ಶಾಂಭವಿ ವಿದ್ಯೆ ಕುಲವಧುವಿನ ಹಾಗೆ, ಕುಲಾಂಗನೆಯ ಹಾಗೆ ಗುಪ್ತವಾಗಿದೆ, ರಹಸ್ಯಮಯವಾಗಿದೆ. 93ನೇ ನಾಮ ಕುಲಾಂತಸ್ಥ. ಕುಲದಲ್ಲಿ ಇರುವವಳು, ಅವಳು ಇಲ್ದಿರೋ ಜಾಗವೇ ಇಲ್ಲ. ಪರಮಾತ್ಮ ಪ್ರಮೇಯಗಳ ಅಳೆಯುವುದು ಮತ್ತು ಅಳೆಯಲ್ಪಟ್ಟದ್ದು ಇವುಗಳ ಇತಿಮಿತಿಯಲ್ಲಿ ಇರುವಂಥವಳು, ಅದನ್ನು ಮೀರಲಾರದವಳು, ದಾಟಲಾರದವಳು, ಕುಲಶಾಸ್ತ್ರದಲ್ಲಿ ಅರ್ಥವಾಗುವವಳು. 94ನೇ ನಾಮ ಕೌಲಿನಿ. ಕುಲಕ್ಕೆ ಸೇರಿದವಳು. ಕೌಲ ಉಪಾಸಕರು ಅಂತ ಇರ್ತಾರೆ, ಆ ರೀತಿಯಲ್ಲೂ ಇವಳು ಪೂಜೆಗೊಳ್ಳುವವಳು. ದೇವಿ ಸರ್ವವ್ಯಾಪಿ, ಸರ್ವಾಂತರ್ಯಾಮಿ. ಮತ್ತು ಸರ್ವವ್ಯಾಪಿ ಅಂದರೆ ಹೊರಗಡೆಯಿಂದ ವ್ಯಾಪಿಸ್ಕೊಂಡಂಥವಳು. ಸರ್ವಾಂತರ್ಯಾಮಿ ಅಂದರೆ ಒಳಗಡೆ ಇರುವಂಥವಳು, ಎಲ್ಲರ ಒಳಗಡೆ. ಮತ್ತು ಸರ್ವ ನಿಯಾಮಕಳು, ಅವಳೇ ಎಲ್ಲವನ್ನು ನಿಯಾಮ ಮಾಡುವಂಥವಳು. ಕೇವಲ ಅವಳ ಮನೋ ಇಚ್ಛೆಯಿಂದನೇ ಎಲ್ಲವೂ ಜರುಗ್ತಾವೆ. ಅವಳು ಕೈಯಿಂದ ಏನೂ ಮಾಡಬೇಕಾಗಿಲ್ಲ, ಬಾಯಿಂದನೂ ಯಾರಿಗೂ ಹೇಳಬೇಕಾಗಿಲ್ಲ. ಎಲ್ಲ ಕಡೆನೂ ಅವಳು ಪೂಜಾರ್ಹಳು, ಪೂಜ್ಯಳು. ಜನಪದ, ಗ್ರಹ, ಸಜಾತಿ, ಯಗಣ, ಗೋತ್ರ, ದೇಹ ಇವುಗಳು ಕುಲ ಅಂತ ಹೇಳಲ್ಪಡ್ತವೆ. ಪ್ರತಿಯೊಂದು ಸ್ಥಾನದಲ್ಲಿನೂ, ಗ್ರಾಮದಲ್ಲಿನೂ, ಗ್ರಹದಲ್ಲಿನೂ, ವನದಲ್ಲಿನೂ ದೇವಿಯನ್ನು ಪೂಜಿಸಬೇಕು. ಕೆಂಪು ವರ್ಣದ ಸಹಸ್ರದಳ ಕಮಲಕ್ಕೂ ಕುಲ ಅಂತ ಹೆಸರು. ಅದರಲ್ಲಿ ಅವಳು ಇರ್ತಾಳೆ. ಸಹಸ್ರಾರ ಕಮಲದಲ್ಲಿ ಇರುವಂಥವಳು. ಅದರ ದಳದಲ್ಲಿ ಕುಲಶಕ್ತಿಗಳು ಇರ್ತವೆ. ತಂತ್ರಶಾಸ್ತ್ರದ ಪ್ರಕಾರ ಕುಲವು ಶಕ್ತಿ, ಅಕುಲ ಶಿವನು. ಕುಲಾಕುಲಗಳ ಸಂಬಂಧವೇ ಕೌಲ. ಶಿವಶಕ್ತಿಗಳ ಸಾಮರಸ್ಯ ಕೂಡ ಕೌಲ. ಆದ್ದರಿಂದ ದೇವಿ ಕೌಲಿನಿ ಅಂತ ಹೇಳಲ್ಪಡ್ತಾಳೆ. ಮುಂದಿನ ನಾಮಗಳ ಅರ್ಥವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಶ್ರೀ ಲಲಿತಾ ಪರಮೇಶ್ವರಿ ಪ್ರೀತೋ ಭವತು. ತ್ರಿಪುರ ಸುಂದರಿ ಅರ್ಪಣಮಸ್ತು. ಲೋಕಾ ಸಮಸ್ತ ಸುಖಿನೋ ಭವಂತು.